ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಕ್ಯುಜಿಕಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS 2024 ಕನ್ನಡ ಸೆಪ್ಟೆಂಬರ್ 30 ಶಿಫ್ಟ್ 1 ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ರಶ್ನೆ 1, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2, 2023 WPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಮಿತಿ ಮಂದನ. ಸೋಡಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು Na2CO3. ಪ್ರಶ್ನೆ 4, ಪಂಜಾಬ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಯಾವಾಗ ವಿಸರ್ಜನೆ ಆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1936ರಲ್ಲಿ ಅಂತ ಹೇಳ್ಬೋದು. ಪ್ರಶ್ನೆ 5, ಈ ಕೆಳಗಿನ ಯಾವ ರಾಜವಂಶವು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಗಮ ವಂಶ ಅಂತ ಹೇಳ್ಬೋದು. ಪ್ರಶ್ನೆ 6, ಸಂಜನಾ ಬಾತಮ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಲ್ಲುಗಾರಿಕೆ ಅಂತ ಹೇಳ್ಬೋದು. ಪ್ರಶ್ನೆ 7, ಈ ಕೆಳಗಿನ ಯಾವ ರೋಗಗಳು ವಿಟಮಿನ್ ಬಿ ಕೊರತೆಯಿಂದ ಉಂಟಾಗುತ್ತದೆ? ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ಬಿಂಜೋ ಆಟ ಯಾವುದಕ್ಕೆ ಸಂಬಂಧಿಸಿದೆ? ಬಿಂಜೋ ಆಟ ಬಂದ್ಬಿಟ್ಟು ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 9, ಟೊಮ್ಯಾಟೋದಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ? ಫ್ರೆಂಡ್ಸ್, ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಮ್ಲ ಕಂಡುಬರುತ್ತದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10, ಭಾರತದೊಂದಿಗೆ ಎಷ್ಟು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿವೆ? ಸರಿಯಾದ ಉತ್ತರ ಬಂದ್ಬಿಟ್ಟು 7 ದೇಶಗಳು ಅಂತ ಹೇಳ್ಬೋದು. ಪ್ರಶ್ನೆ 11, ಈಶ್ವರಿ ಪ್ರಸಾದ್ ಯಾವ ಘರಾಣೆಗೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಕ್ನೋ ಘರಾಣೆಗೆ ಸೇರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12, ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಮೂಲಭೂತ ಕರ್ತವ್ಯ ಯಾವ ಭಾಗದಲ್ಲಿದೆ? ಭಾಗ 4A ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 13, ತುಘಲಕ್ ರಾಜವಂಶದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಿಯಾಸುದ್ದೀನ್ ತುಘಲಕ್ ಅಂತ ಹೇಳ್ಬೋದು. ಪ್ರಶ್ನೆ 14, ಕನಕರೇಲಿ ಅವರು ಯಾವ ನೃತ್ಯ ಪ್ರಕಾರಗಳಿಗೆ ಪದ್ಮವಿಭೂಷಣ ಪ್ರಸಿದ್ಧಿ ಪಡೆದಿದ್ದಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಮೋಹಿನಿ ಅಟ್ಟಂ. ಪ್ರಶ್ನೆ 15, ಕೆಳಗಿನವರಲ್ಲಿ ಯಾರು ಇಂದೋರ್ ಘರಾಣಾ ಸ್ಥಾಪನೆಗೆ ಹೆಸರುವಾಸಿಯಾಗಿದ್ದಾರೆ? ಸರಿಯಾದ ಉತ್ತರ ಉಸ್ತಾದ್ ಅಮೀರ್ ಖಾನ್. ಪ್ರಶ್ನೆ 16, ಹಳದಿ ಬಣ್ಣ ಅರಿಶಿನವು ಇದರ ಉಪಸ್ಥಿತಿಯಿಂದ ಆಗಿದೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕರ್ಕ್ಯೂಮಿನ್ ಅಂತ ಹೇಳ್ಬೋದು. ಪ್ರಶ್ನೆ 17, ಲೂಸಾರ್ ಹಬ್ಬವನ್ನು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಡಾಖ್ ಅಂತ ಹೇಳ್ಬೋದು. ಪ್ರಶ್ನೆ 18, ಡಾಕ್ಟರ್ ಶಫೀಕ್ ರೆಹಮಾನ್ ಬಾರ್ಕ್ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಸರಿಯಾದ ಉತ್ತರ ಬಂದ್ಬಿಟ್ಟು ಸಮಾಜವಾದಿ ಪಕ್ಷ. ಪ್ರಶ್ನೆ 19, 2011 ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಸರಿಯಾದ ಉತ್ತರ ದಾದ್ರಾ ಮತ್ತು ನಾಗರ್ ಹವೇಲಿ. ಪ್ರಶ್ನೆ 20, ಭಾರತೀಯ ಸಾಕ್ಷ್ಯ ಕಾಯ್ದೆ ಯಾವುದನ್ನು ಬದಲಿಸಿದೆ? ಸರಿಯಾದ ಉತ್ತರ ಇಂಡಿಯನ್ಸ್ ಎವಿಡೆನ್ಸ್ ಆ್ಯಕ್ಟ್ 1872. ಬಂಡವಾಳ ಸರಕುಗಳು ಯಾವುಕ್ಕೆ ಉದಾಹರಣೆಗಳು? ಯಂತ್ರಗಳು, ಉಪಕರಣಗಳು, ವಾಹನಗಳು. ಪ್ರಶ್ನೆ 22, ದಿ ಗ್ಲೋರಿ ಆಫ್ ಪಠಾನ್ ಪುಸ್ತಕವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಸರಿಯಾದ ಉತ್ತರ ಗುಜರಾತಿ ಭಾಷೆ. ಪ್ರಶ್ನೆ 23, ದಾದಾಬಾಯಿ ನೌರೋಜಿ ಯಾವ ಪುಸ್ತಕವನ್ನು ಬರೆದಿದ್ದಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಪ್ರಶ್ನೆ 24, GDPಯ ವಿಸ್ತೃತ ರೂಪ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಸ್ ಡಿಡಕ್ಷನ್ ಪ್ರಾಡಕ್ಟ್. ಪ್ರಶ್ನೆ 25, ಮೂಲಭೂತ ಕರ್ತವ್ಯಗಳನ್ನು ಎಷ್ಟರಲ್ಲಿ ಜಾರಿಗೆ ಮಾಡಲಾಯಿತು? ಫ್ರೆಂಡ್ಸ್, ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.